ನಮಸ್ತೆ ಅಂಶು ಅಶೋಕ್ ಹೆಗಡೆ. ದಾದಾ, ಈ ವಾರದ ಪರಿಚಯದಲ್ಲಿ ಯಾರನ್ನ ಪರಿಚಯ ಮಾಡಿಸ್ತಾರೆ? ನಮ್ಮ ಹೊನ್ನವರನ ಇಲ್ಲ ಕುಮಟಾನ ಅವ್ರದ್ದು. ಓಕೆ ಓಕೆ. ಹೊನ್ನವರ ಬೇರೆಯವರು ಇದ್ದಾರೆ. ಓಕೆ. ಕುಮಟಾ ಸ್ನೇಹ ಹೆಗಡೆ ಅಂತ ರಂಗಭೂಮಿ ಪ್ರತಿಭೆ, ತುಂಬಾ ಅದ್ಭುತವಾದಂತ ನಟಿ, ತುಂಬಾ ಚೆನ್ನಾಗಿ ಈ ಆಕ್ಟ್ ಮಾಡ್ತಾಳೆ. ಜಾಸ್ತಿ ನಾವು ಮಾತಾಡೋದು ಬೇಡ. ಲೆಟ್ಸ್ ಸಿ ದ ಇಂಟರ್ವ್ಯೂ. ನಮಸ್ತೆ. ನಮ್ಮ ವ್ಲಾಗಿಗೆ ವಿಶೇಷ ಅತಿಥಿ ಕುಮಟಾ ಸ್ನೇಹ ಹೆಗಡೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ 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 ಹೇಳಿ. ಓಕೆ, ಪವಿತ್ರ ಬಂಧನ ಈ ಒಂದು ಟೀಮ್ ಬಗ್ಗೆ, ಸೀರಿಯಲ್ ಬಗ್ಗೆ ಒಂದು ಎರಡು ಮಾತುಗಳಲ್ಲಿ ಹೇಳಬೇಕು ಅಂತಂದ್ರೆ? ಹಾಂ, ಎರಡು ಮಾತಲ್ಲಿ ಹೇಳ್ಬೇಕಂದ್ರೆ ಮಸ್ತ್ ಟೀಮ್, ಅಮೇಝಿಂಗ್ ಟೀಮ್. ಸೊ ಬಾಕಿ ಎಲ್ಲ ಬಿಟ್ಟಾಕಿ ಸೈಡಿಗೆ ಒಂದು ಫ್ಯಾಮಿಲಿನೇ ಆಗೋಗಿದೆ. ಇದು ಒಂದು ಟೀಮ್ ಥರ, ಅದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ. ಆ್ಯಂಡ್ ತುಂಬ ಕಡಿಮೆ ಟೈಮಲ್ಲಿ ಇಷ್ಟು ಎಲ್ಲರೂ ಹೊಂದ್ಕೊಂಡದ್ದು ಖುಷಿ ವಿಷಯ. ನಿಮ್ಮ ಸಹ ಕಲಾವಿದರು ಮತ್ತು ನಿಮ್ಮ ಡೈರೆಕ್ಟರು, ಪ್ರೊಡಕ್ಷನ್ ಹೌಸ್ ಬಗ್ಗೆ ನೀವು ಏನು ಮಾತಾಡ್ತೀರಿ? ನನಗೆ ತುಂಬ ತುಂಬ ಖುಷಿ ಇದೆ. ಲೈಕ್ ಸಮ್ಹೌ ಐ ಎಂಡೆಡ್ ಅಪ್ ಇನ್ ದಿಸ್ ಸೀರಿಯಲ್. ತುಂಬ ಖುಷಿ ಇದೆ, ಯಾಕೆಂದರೆ ಡೈರೆಕ್ಟರ್ ಇರ್ಬೋದು, ಕಂಪ್ಲೀಟ್ ಸೆಟ್ಟಲ್ಲಿ ವರ್ಕ್ ಮಾಡೋರು ಎಲ್ಲರೂ ಇರ್ಬೋದು, ಕೋ ಆ್ಯಕ್ಟರ್ಸ್ ಇರ್ಬೋದು, ಅಶೋಕ್ ಸರ್ ಎಸ್ಪೆಷಲಿ. ಸೊ ಎಲ್ಲ ಒಂಥರ ಇದು ಎನ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ನೀವು? ಇಲ್ಲ ಹಂಗಲ್ಲ. ಎಂತಂದ್ರೆ ಫಸ್ಟ್ ಹೌದು, ನಾವು ಹವ್ಯಕರು. ಹೌದು, ಹವ್ಯಕರು. ಸೊ ಅದು ಕೂಡ ಒಂದು ಸ್ಪೆಷಲ್ ಬಾಂಡ್ ಇದೆ. ಅದ್ರ ಜೊತೆಗೆ ಅದೊಂದು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರಲ್ಲ. ಆ್ಯಂಡ್ ನನಗೆ ಟು ಬಿ ಆನೆಸ್ಟ್, ತುಂಬ ಜನ ಸೀನಿಯರ್ಸ್ ಇದ್ದಾರೆ ಇಂಡಸ್ಟ್ರಿಲಿ, ತುಂಬ ವರ್ಷದಿಂದ ಇರೋರು ಇದ್ದಾರೆ ಅಂತ. ಸೊ ಐ ವಾಸ್ ಲಿಟ್ಲ್ ಹೆಸಿಟೆಂಟ್ ಸ್ಟಾರ್ಟಿಂಗಲ್ಲಿ, ಲೈಕ್ ನಾನು ಇಷ್ಟು ಮಾತಾಡಬೇಕು ಬೇಡ, ಅಥವಾ ಸ್ವಲ್ಪ ಕ್ವೈಟಾಗಿರ್ತದೆ ಬಿಕಾಸ್ ಹೊಸದಲ್ಲ ಹಾಗೆ. ಬಟ್ ಅದೇ ಹೇಳಿದ್ದು, ಇಷ್ಟು ಜನ ಸೀನಿಯರ್ಸ್ ಇದ್ದರೂ ಕೂಡ ಯಾರೂ ಒಂದು ರಾಂಗ್ ಆ್ಯಟಿಟ್ಯೂಡ್ ನನಗಂತೂ ಇಲ್ಲಿ ತನಕ ಐ ಡೆಂಟ್ ಫೇಸ್ ಎನಿಥಿಂಗ್. ಸೊ ದಟ್ಸ್ ದ ಸ್ವೀಟೆಸ್ಟ್ ಪಾರ್ಟ್. ಇನ್ಫ್ಯಾಕ್ಟ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ, ಇನ್ಕ್ಲೂಸಿವ್ ಆಗಿದ್ದಾರೆ ಹೊರತು ಹಾಗೆ ತುಂಬ ಚೆನ್ನಾಗಿ ಫೀಲ್ ಮಾಡಿಸ್ತಾರೆ, ಕಂಫರ್ಟೇಬಲ್. ಸೊ ಒಂದ್ಸಲ ನಾವು ಕಂಫರ್ಟೇಬಲ್ ಆಗಿದ್ದಾಗ ಇಟ್ ಬಿಕಮ್ಸ್ ವೆರಿ ಈಸಿ ಟು ಎನ್ಯಾಕ್ಟ್ ಥಿಂಗ್ಸ್, ಪೋರ್ಟ್ರೇ ದ ಸೇಮ್ ಆನ್ ಸ್ಕ್ರೀನ್ ಅಂತ ನಾನು, ದಟ್ ಇಸ್ ವಾಟ್ ಐ ಬಿಲೀವ್. ಮೇಡಮ್, ಏನು ಗೊತ್ತಾ, ನೀವು ಈ ಪವಿತ್ರ ಬಂಧನ ತನಕ ಬಂದಿರಲ್ಲ, ಇದಕ್ಕೂ ಬಿಫೋರ್ ಅಲ್ಲಿಂದ ಅಂದರೆ ಕುಮಟಾದಿಂದ ಇಲ್ಲಿವರೆಗೆ ಜರ್ನಿ ಏನಿದೆ ತಮ್ಮದು? ತಾವು ತಮ್ಮ ಬ್ಯಾಕ್ಗ್ರೌಂಡು ಥಿಯೇಟ್ರು, ಈ ನಾಟಕ ಮತ್ತು ಈ ಥರದ್ದೆಲ್ಲ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದು ನಾಲ್ಕು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ಖಂಡಿತ. ತುಂಬ ದೊಡ್ಡ ಜರ್ನಿ ಅಂತ ಹೇಳಲ್ಲ, ಬಟ್ ನನಗೆ ತುಂಬ ಖುಷಿ ಇರುವಂಥ ಜರ್ನಿ ಇದು. ನಾನು ಮೂಲ ಕುಮಟಾ, ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ. ನನ್ನ ಕಾಲೇಜ್ ಡೇಸಿಂದ ನಾನು PUC ಓದ್ತಾ ಇರುವಾಗಿಂದನೂ ಸ್ಟಡೀಸ್ ಜೊತೆಗೆ ಅಥವಾ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಲೂ ಅಷ್ಟೇ. ಸೊ ಈಗ ಸುಮಾರು ಒಂದು 11-12 ವರ್ಷಗಳಿಂದ ನಾನು ಥಿಯೇಟರ್ ರಂಗಭೂಮಿನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನನ್ನ ಎಲ್ಲ ಗುರುಗಳಿಗೆ ಎಲ್ಲಿಂದನೇ ಶರಣಾರ್ಥಿ. ಯಾಕೆಂದರೆ ಏನೇ ಕಲ್ತಿದ್ರು, ಒಬ್ಬೊಬ್ಬರು ಒಂದೊಂದು ಡೈರೆಕ್ಟರ್ಸ್ದು ಸ್ಟೈಲ್ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿಯೋದಿರುತ್ತೆ. ಸೊ ಎಲ್ಲದು ಏನೇ ಇದ್ದರೂ ಕಂಪ್ಲೀಟ್ ಕ್ರೆಡಿಟ್ಸ್ ಎಲ್ಲದು ಕೂಡ ನನ್ನ ಎಲ್ಲ ಟೀಚರ್ಸಿಗೆ, ಹಾಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿರುವಂಥ ಫ್ಯಾಮಿಲಿಗೆ ಹೋಗುತ್ತೆ. ಸೊ ನಾನು ಅಂದರೆ ಒಂದಷ್ಟು ನೀನಾಸಂನ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಚನ್ನಕೇಶವ ಸರ್, ಗೋಪಾಲಕೃಷ್ಣ ದೇಶಪಾಂಡೆ ಸರ್, ಜೋಸೆಫ್ ನೀನಾಸಂ ಸರ್. ತುಂಬ ಮುಖ್ಯವಾಗಿ ನಾನು 2 ವರ್ಷ ಆಳ್ವಾ ಸರ್ ಕಲ್ತಿದ್ದು, ಮಾಸ್ಟರ್ ಡಿಗ್ರಿ ಮಾಡಿದ್ದು. ಸೊ ಅಲ್ಲಿ ಜೀವನ್ ರಾಮ್ ಸೂರ್ಯ ಸರ್ ಅಂತ. ಸೊ ಪ್ರತಿಯೊಂದು ಹಂತದಲ್ಲೂ ರಂಗಭೂಮಿ ಅಂತ ಹೇಳಿದ್ರೆ ಹೆಂಗೆ ಜೀವನ ಕಲಿಸ್ಕೊಡುತ್ತೆ ಅನ್ನೋಂಥದ್ದು ನಾನು ನಿಜವಾಗ್ಲೂ ಕಲ್ತಿರೋದು ರಂಗಭೂಮಿಯಿಂದ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಆ್ಯಕ್ಟಿಂಗ್ ಆರ್ ಬೀಯಿಂಗ್ ಆನ್ ದ ಸ್ಟೇಜ್. ಕಂಪ್ಲೀಟ್ ಒಂದು ಜೀವನ ಕಟ್ಕೊಳ್ಳೋಂಥ ಒಂದು ಶಕ್ತಿನ ಒಳಗಡೆಯಿಂದ ಹುಟ್ಟಾಕುತ್ತೆ ರಂಗಭೂಮಿ, ಅಥವಾ ಯಾವುದೇ ಒಂದು ಯಕ್ಷಗಾನ ಇರ್ಬೋದು, ಆ ರೀತಿಯಾದಂತಹ ಕಲೆ ಅಂತ ನಾನು ನಂಬ್ತೀನಿ. ಹಾಗಾಗಿ ಧೈರ್ಯವಾಗಿ ಎಲ್ಲೋ ಒಂದು ಕಡೆ ತೊಗೊಂಡೋಗ್ಬಿಟ್ರು ಏನೋ ಒಂದು ತಕ್ಕ ಮಟ್ಟಿಗೆ ಮಾತಾಡ್ಬೋದು ಅಥವಾ ಬದುಕ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ಬಂದಿರೋದೇ ರಂಗಭೂಮಿಯಿಂದ. ಸೊ ಅದಕ್ಕೆ ಐ ವಿಲ್ ಆಲ್ವೇಸ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದ ಜರ್ನಿ. ಮೇಡಮ್, ಈಗ ರಂಗಭೂಮಿಗೂ ಮತ್ತು ಈ ಸಿನಿಮಾ, ಈ ಸೀರಿಯಲ್ಗೂ ಏನು ನೀವು ವ್ಯತ್ಯಾಸನ ಕಂಡುಕೊಂಡಿದ್ದೀರಿ? ಓಕೆ, ವ್ಯತ್ಯಾಸ ಅಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು ಅಫ್ಕೋರ್ಸ್. ಅಂದರೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲಿ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಯಾಕೆಂದರೆ ರಂಗಭೂಮಿನಲ್ಲಿ ಟೆಕ್ನಿಕ್ಯಾಲಿಟಿಗಿಂತ ಹೆಚ್ಚಾಗಿ ನಾವು ಒಂದು ಪಾತ್ರದ ಹಿಂದೆ ವಿ ಚೇಸ್ ದ ಕ್ಯಾರೆಕ್ಟರ್, ಅಥವಾ ಅದ್ರ ಹಿಂದೆ ಒಂದು ಪ್ರಿಪ್ರೇಷನ್ ಅಂತ ಇರುತ್ತೆ. ಆ ಪಾತ್ರದ ಪೂರ್ವಾಪರ ಎಲ್ಲ ತಿಳ್ಕೊಂಡು ಅದೊಂದು ಬೇರೆ ರೀತಿಯಾದಂಥ ಕಂಪ್ಲೀಟ್ ಒಂದು ರಂಗಭೂಮಿನಲ್ಲಿ ಐ ಬಿಲೀವ್ ಲಿವಿಂಗ್ ಯೋರ್ ಸೆಲ್ಫ್ ಆನ್ ದ ಸ್ಟೇಜ್ ಆ್ಯಸ್ ದ ಕ್ಯಾರೆಕ್ಟರ್ ಇಸ್ ಮೋರ್ ಇಂಪಾರ್ಟೆಂಟ್.
ಹಾಗಂತ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಅದಾಗೋದಿಲ್ಲ ಅಂತಲ್ಲ. ಇಲ್ಲಿ ಅಲಾಂಗ್ ವಿತ್ ದ್ಯಾಟ್ ಅದರ ಜೊತೆಗೆ ನಾವು ಸ್ಮಾರ್ಟ್ ವರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಟೆಕ್ನಿಕಲಿ, ಬಿಕಾಸ್ ಇಲ್ಲಿ ಕ್ಯಾಮ್ರಾಗೆ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋಂಥ ಸೆನ್ಸ್ ಇರಬೇಕು. ಸೊ ಹಾಗಾಗಿ ಸೆನ್ಸಿಬಲ್ ಆಗಿ ಆ್ಯಂಡ್ ಸ್ವಲ್ಪ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಕೂಡ ರಂಗಭೂಮಿನಲ್ಲಿ ಇನ್ನೊಂದು ಸ್ವಲ್ಪ ನಾವು ಎಕ್ಸಾಜುರೇಟೆಡ್ ಆ್ಯಕ್ಟಿಂಗ್ ಮಾಡ್ತೀವಿ ಅಥವಾ ಎಕ್ಸ್ಪ್ರೆಷನ್ಸ್ ಆರ್ ಮೋರ್ ಸ್ಟೇಜಲ್ಲಿ ಖಂಡಿತವಾಗ್ಲೂ ಹೌದು. ಜೋರಾಗಿ ಮಾತಾಡೋದಿರ್ಬೋದು, ಸ್ಪಷ್ಟವಾಗಿರಬೇಕು. ಸೊ ಇದೆಲ್ಲ ಯಾಕೆಂದರೆ ಜನರಿಗೆ ನಾವು ಡೈರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಿರೋಂಥದ್ದು. ಸೊ ಅದೇ ರೀತಿಯಾಗಿ ಕ್ಯಾಮ್ರಾ ಆ್ಯಕ್ಟಿಂಗ್ ಅಥವಾ ಸೀರಿಯಲ್ ಅಥವಾ ಸಿನಿಮಾ ಅಂತ ಬಂದಾಗ ಟೋನ್ ಡೌನ್ ಮಾಡ್ಕೊಳ್ಬೇಕು, ಕ್ಯಾಮ್ರಾಗೆ ಎಷ್ಟು ಬೇಕೋ ಅಥವಾ ಪಾತ್ರಕ್ಕೆ ಏನೇನು ಅಗತ್ಯ ಅಂತ ತಿಳ್ಕೊಂಡು ಸ್ಮಾರ್ಟ್ ವರ್ಕ್ ತುಂಬ ಜಾಸ್ತಿ ಬೇಕು ಅಂತ ನನಗನ್ಸುತ್ತೆ. ಅಲ್ಲ ಏನಾಗುತ್ತೆ, ಥಿಯೇಟ್ರಲ್ಲಿ ತಪ್ಪುಗಳು ಮಾಡೋಕ್ಕಾಗಲ್ಲ. ಸ್ಟೇಜ್ ಹೌದು, ಇಲ್ಲಿ ತಪ್ಪು ಮಾಡಿದಾಗ ನಾವು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೌದು ಹೌದು ಅಲ್ವಾ, ಅದು ಅದೊಂದು ಅಡ್ವಾಂಟೇಜ್ ಕೂಡ ಹೌದು. ಮೇಡಮ್, ಎಸ್ ಸರ್. ವೈಯಕ್ತಿಕ ಜೀವನಕ್ಕೆ ಬರಬೇಕು ಅಂತ ಹೇಗೆ ನಿಮಗೇನು ಮದುವೆ ಅಥವಾ ಆಗಿದ್ರೆ ತಮ್ಮ ಯಜಮಾನರು ಅವ್ರದ್ದೊಂದು ಸಣ್ಣ ಒಂದು ಪರಿಚಯ ಕೇಳ್ಬೋದು? ಖಂಡಿತವಾಗ್ಲೂ ಹೌದು, ನನಗೆ ಮದುವೆ ಆಗಿದೆ. ನನ್ನ ಗಂಡನ ಹೆಸರು ಪ್ರಸನ್ನ ಕುಮಾರ್ MS ಅಂತ. ಮತ್ತು ನಮ್ಮ ಹವ್ಯಕರೆಲ್ಲ ಗಂಡನ ಹತ್ರ ಹೇಳ್ಬಾರ್ದು ಅಂತ ಅದನ್ನು ಹೇಳ್ತಾ ಇದ್ದಲ್ಲ ನೀವು ಕೇಳಿದ್ರೆ ಅಂತ ಹೇಳಿದೆ ಸರ್. ಪ್ರಸನ್ನ ಕುಮಾರ್ ಅಂತ. ಈಗ ಅವರು ಸಿನಿಮಾ ಕ್ಷೇತ್ರದಲ್ಲೇ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿದ್ದಾರೆ. ರೀಸೆಂಟಾಗಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಬಂತು, ಸ್ವಲ್ಪ OTTನಲ್ಲೆಲ್ಲ ಸದ್ ಮಾಡಿದೆ, ಹಾಗೆ ಥಿಯೇಟ್ರಲ್ಲಿ ಕೂಡ ಚೆನ್ನಾಗಿ ಓಡ್ತು. ಸೊ ಅದಕ್ಕೆ ಸಂಗೀತ ನೀಡಿದ್ದಾರೆ, ಹಾಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಅದು ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಬಹುಶಃ ಇಬ್ಬರು ಕಲಾವಿದರಾಗಿರೋದ್ರಿಂದ ಆ ಒಂದು ಮನಸ್ಥಿತಿ ಸೇಮ್ ಇರೋದ್ರಿಂದ ತುಂಬಾ ಸಪೋರ್ಟ್ ಇದೆ ನನಗೆ ಅಂತ ಹೇಳ್ಬೋದು. ನೀವು ಒಂದೇ ಫೀಲ್ಡಲ್ಲಿ ಏನು ಲವ್ಗೂ ಏನು ಸಮಾಚಾರ? ಹೌದು ಸರ್, ಖಂಡಿತವಾಗ್ಲೂ ಲವ್ ಮ್ಯಾರೇಜ್. ಹೌದು ಸರ್, ಖಂಡಿತವಾಗ್ಲೂ ಹೌದು. ಅಂದರೆ ತುಂಬ ಅರ್ಥ ಮಾಡ್ಕೊಳ್ತೀವಿ ಒಬ್ರನ್ನ ಅಂತ ಅನಿಸ್ತು. ಈಗ ಲವ್ ಅಂತ ಹೇಳಿದ್ರೆ ಐ ಫೀಲ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಮೊಮೆಂಟ್. ಆ ಮೊಮೆಂಟಿಗೆ ಏನೋ ಇಷ್ಟ ಆದರೂ ಅದು ಓಕೆ, ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಇಟ್. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಇಡೀ ಜೀವನ ಒಬ್ಬರ ಜೊತೆ ಕಳಿಬೇಕು ಅಂತ ಹೇಳಿದಾಗ ಅರ್ಥ ಮಾಡಿಕೊಂಡು ಅದು ಆ ಲಾಂಗ್ ಟರ್ಮಲ್ಲಿ ಅದನ್ನೇ ಮೇಂಟೈನ್ ಮಾಡ್ತಾ ಹೋಗ್ಬೇಕಲ್ಲ. ಸೊ ಹಾಗೆ ನಾವಿಬ್ಬರು ಮಾತಾಡಿಕೊಂಡು ಹೊಂದಾಣಿಕೆ ಆಗುತ್ತೆ ಖಂಡಿತ ಅಂತ ಅನಿಸ್ತು. ಯಾಕೆಂದರೆ ಅವ್ರ ಕೆಲ್ಸಕ್ಕೆ ನಾನು ತೊಂದರೆ ಕೊಡೋ ಅಂಥವಳಲ್ಲ, ಅಥವಾ ನನ್ನ ಕೆಲ್ಸಕ್ಕೆ ಅವ್ರು ತೊಂದರೆ ಕೊಡೋ ಅಂಥವ್ರಲ್ಲ. ಇಬ್ಬರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಏಣಿಯಾಗಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ ಅಂತ ಆ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಪ್ರೀತಿ ಆ್ಯಕ್ಚುಲಾಗಿ ಹುಟ್ಟಿದ್ದೆ. ಖಂಡಿತ ಹೌದು ಸರ್, ನಿಜವಾಗ್ಲೂ. ನಾನಿನ್ನು ನೋಡಿದೆ, ನೀನು ನೋಡಿದೆ, ಲವ್ ಆಯಿತು, ಆ ಥರ ಆಗಲಿಲ್ಲ ನಮ್ಮದು. ನಾವು ಸರಿಯಾಗಿ ಫ್ರೆಂಡ್ಸ್ ಆಗಿದ್ವಿ, ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಕೊನೆಗೆ ಫ್ರೆಂಡ್ಸ್ ಆಗಿದ್ದಾಗ ನಮ್ಗೆ ಅರ್ಥ ಆಯಿತು, ಒಂದೇ ರೀತಿನಲ್ಲಿ ಆಲ್ಮೋಸ್ಟ್ ನನ್ನ ಮಿರರ್ ಇಮೇಜ್ ಥರ ಅನಿಸ್ತು ನನಗೆ. ಸೊ ನನ್ನನ್ನು ನಾನು ಇನ್ನೊಂದು ಮೇಲ್ ರೂಪದಲ್ಲಿ ನೋಡ್ತಾ ಇದ್ದೀನಿ ಅಂತ ಅನಿಸ್ತು. ಸೊ ಹಾಗಾಗಿ ಯಾರೋ ಗೊತ್ತಿಲ್ಲದೆ ಇರೋರು ನಾವು ಮದುವೆ ಆಗೋಷ್ಟು ಧೈರ್ಯ ಅಂತೂ ನನಗೆ ಖಂಡಿತವಾಗ್ಲೂ ಇರಲಿಲ್ಲ. ಏಕೆಂದರೆ ನನಗೆ ಗೊತ್ತಿಲ್ಲ ವ್ಯಕ್ತಿ ಹೆಂಗೆ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ನನಗೆ ಈ ಕಲೆ, ರಂಗಭೂಮಿ, ನನಗೆ ಆ್ಯಕ್ಟಿಂಗ್ ಮಾಡಬೇಕು ಒಟ್ಟು. ಅದು ಸ್ಕ್ರೀನ್ ಮೇಲೆನೋ ಸ್ಕ್ರೀನ್ ಹಿಂದೆನೋ ಅಂದರೆ ಸ್ಟೇಜ್ ಮೇಲೆನೋ ಗೊತ್ತಿಲ್ಲ, ನನಗೆ ಆ್ಯಕ್ಟಿಂಗ್ ಹುಚ್ಚು ಸರ್ ಮೊದಲಿಂದನೂ. ನನ್ನ ಅಜ್ಜ ಕೂಡ ಯಕ್ಷಗಾನ ಕಲಾವಿದರು. ಇಡೀ ಫ್ಯಾಮಿಲಿನಲ್ಲಿ ಕಲಾವಿದರ ಕುಟುಂಬ ಆಗಿದ್ದರಿಂದ ಕಲೆನ ಬಿಟ್ಟು ನನಗೆ ಬದುಕೋಕ್ಕಾಗಲ್ಲ. ಹಾಗಾಗಿ ಕಲೆಗೆ ಸಪೋರ್ಟ್ ಮಾಡೋವಂಥವ್ರು ಸಿಗಲಿ ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿತ್ತು. ಯಾಕೆಂದರೆ ಅದನ್ನು ಬಿಟ್ಟು ಕೊಡೋಕ್ಕಾಗಲ್ಲ. ನಾವು ಬೇಕಿದ್ರೆ ಯಾವುದೋ ಒಂದು ಪಾಯಿಂಟಲ್ಲಿ ಮದುವೆ ಆಗದೆ ಇರ್ಬೋದೇನೋ, ಆದರೆ ಕಲೆ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಸಿಕ್ಕಿದ್ರು, ನನ್ನ ಪುಣ್ಯ. ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಏನು ಗೊತ್ತಾ, ಈಗ ಮದುವೆ ಆದಮೇಲೆ ಇಷ್ಟೊಂದೆಲ್ಲ ಸಪೋರ್ಟ್ ಸಿಕ್ತು, ಓಕೆ. ಮದುವೆಗಿಂತ ಮುಂಚೆ ಅಪ್ಪ ಅಮ್ಮ ಆಗಲಿ ಅಥವಾ ಅವ್ರದ್ದೆಲ್ಲ ಸಪೋರ್ಟ್ ಹೆಂಗಿತ್ತು? ಯಾಕಂದರೆ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಥಿಯೇಟ್ರಿಗೆ ಎಲ್ಲ ಕಳಿಸೋದು ಅಲ್ಲ, ಮೊದಲಂತೂ ನಾಟಕ ಇದು ಸಿನಿಮಾದವರು ಅಂತಂದ್ರೆ ದೂರನೇ ಇಟ್ಬಿಡೋದು. ಎಸ್ಪೆಷಲಿ ಈ ನಮ್ಮ ಈ ಆ ಬೆಲ್ಟ್ ಅದರಲ್ಲಿ ಅಂಥದ್ರಲ್ಲಿ ಅವು ಹೆಂಗೆ ನಿಮ್ಮನ್ನು ಈ ಥಿಯೇಟ್ರಿಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟ ಅನ್ನೋದ್ರ ಬಗ್ಗೆ ನನ್ನೊಂದು ಪ್ರಶ್ನೆ. ನಮ್ಮ ಕಡೆ ಇದೇ ಇಲ್ಲ, ಹೆಣ್ಮಕ್ಳು ಅಂತಂದು ಕೂಡ ನಾವು ಥಿಯೇಟ್ರಿಗೂ ಈ ಸಿನಿಮಾ ಬೇಡಪ್ಪ ಇದು ಹಿಂಗೆ ಅಂಥದ್ರಲ್ಲಿ ಹೆಂಗೆ? ಖಂಡಿತ ಹೌದು. ನಾನು ಈ ಒಂದು ಕ್ವೆಶನಿಗೆ ನಾನು ಐ ವುಡಂಟ್ ಸೇ ಇಟ್ ವಾಸ್ ವೆರಿ ಈಸಿ. ಅಂದರೆ ನಾನು ಹೇಳಿದ ತಕ್ಷಣ ಓಕೆ ನಾನು ನಾಟಕ ಮಾಡ್ತೀನಿ, ನಾನು ರಂಗಭೂಮಿಲಿದ್ದೀನಿ, ಆ್ಯಕ್ಟ್ ಮಾಡಿ
ಅಂದರೆ ಅದು ಓಕೆ, ಮನೇಲಿನ ತೊಂದರೆ ಇರಲಿಲ್ಲ ನೀನು ಆ್ಯಕ್ಟ್ ಮಾಡೋದೆಲ್ಲ. ಅಂದರೆ ನಾನು ಹೇಳ್ದಂಗೆ ಕಲಾವಿದ್ರ ಕುಟುಂಬ ಆಗ್ತಿದ್ದೆ, ಆದರೆ ರಂಗಭೂಮಿಗಿಂತ ಹೆಚ್ಚಾಗಿ ಯಕ್ಷಗಾನ ಸಿಕ್ಕಾಪಟ್ಟೆ ಹುಚ್ಚು ಮನೇಲೆಲ್ಲನೂ. ಸೊ ಯಕ್ಷಗಾನ ಮಾಡ್ತೀಯ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಎನ್ಕರೇಜ್ಮೆಂಟ್ ಸಿಗ್ತಿತ್ತೇನೋ. ಬಟ್ ನನ್ನ ಒಲವು ಈ ಕಡೆಗಿತ್ತು, ಎಲ್ಲನೂ ಕಲೆನೇ. ಸೊ ಹಾಗಾಗಿ ಹೌದು, ಅಂದರೆ ಒಂದು ರಿಹರ್ಸಲ್ ಮುಗಿಸ್ಕೊಂಡು ಮನೆಗೆ ಬರೋದು ಆಲ್ಮೋಸ್ಟ್ 10 ಗಂಟೆ ಆಗ್ತಿತ್ತು. ಏಕೆಂದರೆ ಎಲ್ಲರೂ ಕೆಲಸ ಮಾಡಿ ಸಂಜೆ ರಿಹರ್ಸಲ್ ಮುಗಿಸಿ ಹಾಗೆ ಇರ್ತಿತ್ತು. ಒಂದು ನಾಟಕ ಅಂತ ಹೇಳಿದ್ಮೇಲೆ ಆಲ್ಮೋಸ್ಟ್ ಡೈಲಿ ರಿಹರ್ಸಲ್ಸ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಖಂಡಿತ ನಾನು ಎಷ್ಟೊಂದು ಸಲ ಅಪ್ಪಂಗೆ ಸಿಟ್ಟು ಬಂದಿದ್ದುಂಟು. ಆದರೆ ಖಂಡಿತ ಅದು ತಪ್ಪಲ್ಲ, ಅವ್ರಿಗೊಂದು ಜವಾಬ್ದಾರಿ ಅಂತಿರುತ್ತೆ. ಸೊ ಹಾಗಾಗಿ ಆಮೇಲೆ ಹೆಣ್ಮಗಳು ಅಂತಿದ್ದಾಗ ಬೆಂಗಳೂರಲ್ಲಿ ಈಗ ರಾತ್ರಿ 10-10:30 ಮನೆಗೆ ಬರ್ತಾ ಇರುವಾಗ ಅವ್ರಿಗೆ ಅದೊಂದು ಭಯ ಇರುತ್ತಲ್ಲ. ಸೊ ಅದನ್ನು ನನಗೆ ಅರ್ಥ ಆಗ್ತಿತ್ತು. ಆದರೆ ಸುಮಾರು ಸಲ ಹೌದು ಬೇಜಾರು, ಅಂದರೆ ನನ್ನ ಕಡೆಯಿಂದ ಅವ್ರಿಗೆ ಬೇಜಾರಾಗಿರ್ಬೋದು, ಅಥವಾ ನನಗೂ ಯಾಕೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಸಿಗ್ಬೋದಲ್ಲ ಅಂತ ಅನಿಸಿದ್ದು ಹೌದು. ಬಟ್ ಹಾಗಂತ ಓವರಾಲ್ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ಆ್ಯಂಡ್ ಆ ಸಪೋರ್ಟ್ ಅವ್ರ ಕಡೆಯಿಂದ ಇದ್ದಿದ್ದಕ್ಕೇ ನಾನು ಏನೋ ಒಂದು ಅಂದರೆ ಮಾಡೋದಕ್ಕೆ ಸಾಧ್ಯ ಆಯಿತು. ಖಂಡಿತವಾಗ್ಲೂ ನನಗೆ ಅಪ್ಪ ಅಮ್ಮನ ಸಪೋರ್ಟ್ ಯಾವಾಗಲೂ ಇದೆ ಕಲೆಗೆ. ಓಕೆ, ಈಗ ನೀವು ಕುಮಟಾ ಈ ಕಡೆ ಈ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಅಂತ ಬಂದಾಗ ವರ್ಷಕ್ಕೆ 2 ವರ್ಷಕ್ಕನ ಒಂದು ಜಾತ್ರೆನ ನೋಡೋದು, ಇದು ಆ ಥರ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಇದರಲ್ಲಿ ಹೋಗಿದ್ದು ಯಾವುದಾದ್ರದ್ದು ಒಂದು, ಯಾಕಂದರೆ ಈಗ ಸದ್ಯದಲ್ಲೇ ಸಿರ್ಸಿ ಜಾತ್ರೆ, ಕುಮಟಾದಲ್ಲೂ ಜಾತ್ರೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಲ್ಲಾಪುರ ಪ್ರತಿಯೊಂದರಲ್ಲೂ ಆ ತಾಯಿದು ಒಂದು ಜಾತ್ರೆ, ಆ ಥರ ಸಣ್ಣ ಇರುವ ವಯಸ್ಸಲ್ಲಿ ಅಥವಾ ಇದರಲ್ಲಿ ಹೋದಾಗ ಅದರಲ್ಲಿ ಏನಾದರೂ ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಒಂದು ಘಟನೆ ಏನಾದರೂ ಒಂದು ಹೇಳ್ಬೋದಾ? ತುಂಬ ಒಂದು ಒಳ್ಳೆ ಕ್ವೆಶನ್ ಇದು, ಏಕೆಂದರೆ ನನಗೆ ಮತ್ತೊಂದು ಸಲ ನನ್ನ ಚೈಲ್ಡ್ಹುಡ್ ನೆನಪು ಮಾಡ್ಕೊಳ್ಳೋಂಥ ಅವಕಾಶ. ಹಾಗಾಗಿ ಹೌದು, ನಾನು ಹೇಳ್ದಂಗೆ ಹುಟ್ಟಿ ಬೆಳೆದಿದ್ದು ನಾನು ಬೆಂಗಳೂರೇ, ವರ್ಷಕ್ಕೆ 1-2 ಸಲ ಊರಿಗೆ ಹೋಗ್ತಿದ್ದಿದ್ದು. ಹಾಗಿದ್ದಾಗ ನನ್ನ ದೊಡ್ಡಪ್ಪನ ಮನೆ ಶಿರ್ಸಿನಲ್ಲಿದ್ದಿದ್ದು. ಶಿರ್ಸಿ ಮಾರಿಕಾಂಬ ಜಾತ್ರೆ, ಮಾರಿ ಜಾತ್ರೆ ತುಂಬ ಫೇಮಸ್ಸು. ಹಾಗಾಗಿ ಅಲ್ಲಿ ಎಲ್ಲ ಸಂತೆ ಎಲ್ಲ ಜನ ಎಲ್ಲ ಇರ್ತಿದ್ರು ಸಿಕ್ಕಾಪಟ್ಟೆ, ಅದೆಲ್ಲ ಮಜಾ. ಹೌದು, ನನಗೆ ಮಜಾ ಅನಿಸ್ತಿದ್ದಲ್ಲೇ ಆ ಕಾಟನ್ ಕ್ಯಾಂಡಿ, ಆ ಗಾಡಿ ತಂದು ಆ ಕಾಟನ್ ಕ್ಯಾಂಡಿ ಮಾಡ್ತಿದ್ರಲ್ಲ. ಈಗೆಲ್ಲ ನಾನು ಬಹುಶಃ ಎಲ್ಲೂ ನೋಡಿಲ್ಲ ಹೆಚ್ಚಾಗಿ. ನನಗೆ ಜಾತ್ರೆ ಅಂದರೆ ನಾನು ಹೋಗ್ತಿದ್ದೆ ಕಾಟನ್ ಕ್ಯಾಂಡಿಗೆ, ಇಲ್ಲ ನನಗೆ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಎಲ್ಲೋ ಒಂದು ಕಡೆ ಸಿಗ್ತಿತ್ತು ಅಂತ ಗೊತ್ತಿತ್ತು. ಜಾತ್ರೆ ಇಲ್ಲ ಅಂದರೂ ಆ ಕಾಟನ್ ಕ್ಯಾಂಡಿ ಸಲುವಾಗಿ ಅಪ್ಪಂಗೆ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗುವಂತ ಬಿಡಿಸ್ತಿದ್ದೆ ನಾನು. ಸೊ ಹಾಗಾಗಿ ನನಗೆ ಫಸ್ಟ್ ನೆನಪಾಗೋದು ನನಗೆ ಲೈಟ್ಸು ಅದೆಲ್ಲ ಚಂದ ಎಲ್ಲ. ಓಕೆ, ಅಮ್ಮನವ್ರ ಜಾತ್ರೆ ಇರ್ಬೋದು, ಮಗುವಾಗಿ ನಾನು ಯೋಚನೆ ಮಾಡಿ ನೆನಪು ಮಾಡಿಕೊಂಡ್ರೆ ನನಗೆ ಜಸ್ಟ್ ಫಾರ್ ದ ಕಾಟನ್ ಕ್ಯಾಂಡಿ, ಅಜ್ಜಿ ಕೂದಲು ಅಂತೆಲ್ಲ ಬೇರೆ ಬೇರೆ ಹೆಸರಿದೆ, ಅದು ನನ್ನ ಕೋರ್ ಮೆಮೊರಿ ಒಂದು ಜಾತ್ರೆದು. ಇನ್ನೊಂದು, ನೀವು ಹವ್ಯಕರಾಗಿರೋದ್ರಿಂದ ಒಂದು ಮಾತು ಕೇಳ್ತೀನಿ. ಹವ್ಯಕರ ಕೆಲವೊಂದು ಅಡುಗೆಗಳು ಅದರಲ್ಲಿ ತಮಗೆ ಯಾವಾಗಲೂ ನೆನಪಾಗುವಂಥ ಒಂದು ಅಡುಗೆದೇನಾದರೂ ಒಂದು ಹೆಸರು ಹೇಳ್ತೀರಾ? ಖಂಡಿತ. ಫಸ್ಟ್ ನನಗೆ ಈ ಕ್ವೆಶನ್ ಕೇಳಿದ್ರೆ ನನಗೆ ಬಾಕಿ ಎಲ್ಲ ಬಿಟ್ಟು ಮೊದಲನೇ ನೆನಪಾಗೋದು ನನಗೆ ಗೆಣಸಲೆ ಅಂತ ಹೇಳ್ತಾರೆ ನಮ್ಮ ಕಡೆ. ಈ ಎಲೆಗೆ ಅಂದರೆ ಅಕ್ಕಿ ಹಿಟ್ಟಿಂದ ಹಚ್ಚಿ ಅದಕ್ಕೆ ಬೆಲ್ಲ ಹಾಕಿ ಕಡುಬು ಥರ, ಅದು ಜನರಿಗೆ ಹೇಳಬೇಕಂದ್ರೆ ಸಿಂಪಲಾಗಿ ಕಡುಬು ಥರ, ಆದರೆ ನಾವು ಅದಕ್ಕೆ ಗೆಣಸಲೆ ಅಂತ ಕರಿತೀವಿ. ನನಗದು ತುಂಬ ಇಷ್ಟ. ಅದು ಬಿಟ್ಟರೆ ಹಾಲ್ಬಾಯಿ, ಗೋಧಿ ಹಾಲ್ಬಾಯಿ ಇರ್ಬೋದು, ರಾಗಿ ಹಾಲ್ಬಾಯಿ ಇರ್ಬೋದು. ಆದರೆ ಫಸ್ಟ್ ನನಗೆ ಹವ್ಯಕರ ಅಡುಗೆಗಳಲ್ಲಿ ವಿಶೇಷವಾಗಿರುವಂಥದ್ದು ಅಂದರೆ ಗೆಣಸಲೆ. ನನಗೆ ಯಾವತ್ತಿಗೆ ಕೊಟ್ಟರು, ಎಷ್ಟು ಕೊಟ್ಟರು ತಿಂತೀನಿ. ಆಮೇಲೆ ಅಪ್ಪೆ ಹುಳಿ ಎಲ್ಲ ಇಷ್ಟ ಆಗುತ್ತೆ. ಅಪ್ಪೆ ಹುಳಿ ಭಯಂಕರ ಇಷ್ಟ. ಅಪ್ಪೆ ಹುಳಿ ಮಧ್ಯಾಹ್ನ 1 ಲೋಟ ಕುಡಿದು ಮಲಗಿದ್ರೆ ಮತ್ತು ರಾತ್ರಿನೇ ಬಹುಶಃ ಎಚ್ಚರ ಆಗೋದು. ಹಾಗಾಗಿ ಇಷ್ಟೆಲ್ಲ ಇದಾಯಿತು. ತಮ್ಮ ಇನ್ನು ಮುಂದೆ ಏನು ಎತ್ತ ಅನ್ನೋದ್ರ ಬಗ್ಗೆ ತಮ್ಮ ಕನಸು ಏನು? ಓಕೆ, ಇದು ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ ಕ್ವೆಶನ್ನೇ. ಅಂದರೆ ನನ್ನ ಬೈ ಪ್ರೊಫೆಷನ್ ನಾನು ಆ್ಯಕ್ಚುಲಿ ಲೆಕ್ಚರರು. ಸೊ ಹಾಗಾಗಿ ಕಾಲೇಜಲ್ಲೆಲ್ಲ ಕೆಲಸ ಮಾಡಿಕೊಂಡು ಕೆಮಿಸ್ಟ್ರಿ ಲೆಕ್ಚರರ್ ನಾನು. PUC ಮಕ್ಕಳಿಗೆ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದಂಥವಳು. 6 ವರ್ಷ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಕಣ್ಮುಂದೆ ಅಂದರೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಈ ಕಡೆ ಲೆಕ್ಚರಿಂಗ್ ಅಥವಾ ಆ ಜಾಬ್ಗೆ ಕಂಪ್ಲೀಟಾಗಿ ಹೋಗಬೇಕು ಅಥವಾ ಆರ್ಟಿಸ್ಟ್ ಆಗಿನೇ ಉಳ್ಕೋಬೇಕು ಅನ್ನೋಂಥದ್ದು ಸುಮಾರು ಸಲ ನನ್ನ ತಲೆಯಲ್ಲಿ ಬರ್ತಾ ಇರೋವಂಥ ಕ್ವೆಶನ್ನು. ಮನಸ್ಸು ಖಂಡಿತವಾಗ್ಲೂ ಆರ್ಟಿಸ್ಟ್ ಆಗೇ ಇರು ಅಂತ ಹೇಳುತ್ತೆ. ಬಾಕಿ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಪ್ರಾಕ್ಟಿಕಲಾಗಿ ಬಹುಶಃ ಏನೋ ಒಂದು ಚಾನ್ಸ್ ನೀನು ಜಾಬ್ ತೊಗೊಳ್ಬೇಕು ಅನ್ನೋ ಅಂತ ಅನಿಸುತ್ತೆ. ಆದರೆ ನನಗೆ ಯಾವತ್ತೂ ನಾನು ಇಲ್ಲಿವರೆಗೂ ನನ್ನ ಮನಸ್ಸಿನ ಮಾತು ಕೇಳ್ಕೊಂಡು ಬಂದಂಥವಳು. ಸೊ ನಾನು ಆರ್ಟಿಸ್ಟಾಗೆ ಉಳಿಯೋದಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಡ್ತೀನಿ ಸರ್. ಮೇಡಮ್ ಅವರೇ, ಇಷ್ಟೊತ್ತು ತಮ್ಮ ಸಮಯನ ಕೊಟ್ಟರೆ ತಮ್ಮ ಕನಸುಗಳು ಇಷ್ಟಗಳು ಏನಿದೆ ಅದು ಈಡೇರಲಿ ಅಂತ ನನ್ನ ಲಾಗ್ ಮುಖಾಂತರ ತಮ್ಮ ಇದಕ್ಕೆ ನಾನು ಹಾರೈಸ್ತೀನಿ. ಈ ನೀವು ಸಿರ್ಸಿ ಕುಮಟಾ
ಕಂಟೆಂಟ್ ಅಂತೆಲ್ಲ ಹೇಳ್ತಿರಲ್ಲ ಮೇಡಮ್, ಏನೋ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಶೋಕಣ್ಣ ಒಂದು ಯಾರ್ದು ಎಂತ ಹೇಳುವು ಅದೆಲ್ಲ ಮನಸ್ಸಿನಲ್ಲಿದ್ದು ಹೇಳ್ತೆ ಮುಗಿಲಿ ವೆಯ್ಟ್ ಮಾಡ್ತಾ ಇದ್ದಿದ್ದೆ. ಯಾರ್ಯಾರು ಈ ವ್ಲಾಗ್ನ ನೋಡ್ತಿದ್ದೀರೋ ನೀವೆಲ್ಲರೂ ಫಸ್ಟ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ತುಂಬ ಮಜಾ ವ್ಯಕ್ತಿ ಇವರು, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಮಜವಾಗಿರುವಂಥ ವ್ಯಕ್ತಿ. ಸೊ ಇವರ ಒಂದು ಪೇಜಿಂದ ಐ ಆಮ್ ಶೋರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ತುಂಬ ಮಜವಾಗಿರುವಂಥ ಒಳ್ಳೊಳ್ಳೆ ಕಂಟೆಂಟ್ಸ್ನ ನೀವು ಖಂಡಿತವಾಗಿ ನೀವು ನೋಡ್ತೀರಾ. ಹಾಗಾಗಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಒಂದು ಹೊಸದು ಬಂದಿದೆಯಲ್ಲ ಯೂಟ್ಯೂಬಲ್ಲಿ, ಅದನ್ನು ಮಾಡಿ. ಯಾರ್ಯಾರು ನೋಡಿಲ್ವೋ ಅವ್ರಿಗೆ ಶೇರ್ ಮಾಡೋದು ಮರಿಬೇಡಿ, ಯಾಕೆಂದರೆ ನೀವು ಮಾತ್ರ ನೋಡಿ ಖುಷಿ ಪಡೋದಲ್ಲ. ಹಾಗಾಗಿ ಇವ್ರ ಮಸ್ತಿ, ಇವ್ರ ಫನ್, ಇವ್ರ ವೇ ಆಫ್ ಲಿವಿಂಗ್ ಎಲ್ಲದನ್ನು ನಾನು ಕೂಡ ಖಂಡಿತವಾಗ್ಲೂ ನೋಡೋದಕ್ಕೆ ಇಷ್ಟಪಡ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ. ಏನನ್ಸ್ತು ಕುಮಟಾ ಕೂಸಿನ ಪರಿಚಯ? ಸ್ನೇಹ ಹೆಗಡೆ ವೆರಿ ವೆರಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟಿ. ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೇಗೆ ಅಂತಂದ್ರೆ ಅವ್ರ ಮಾತಲ್ಲಿ ಹಿಂದಿಯಲ್ಲಿ ನಾವು ಹೇಳ್ತೀವಿ ಠೆಹರಾವ್ ಅಂತ ಹೇಳಿ, ಅಂದ್ರೆ ಏನೇ ಮಾತಾಡಿದ್ರು ಅದೊಂದು ತರ ತೂಕದ ಮಾತು ಅಂತ ಹೇಳಿ. ಐ ಫೆಲ್ಟ್ ದಟ್ ವೇ. ನಿಮ್ಮ ಇಲ್ಲ, ತುಂಬಾ ನೋಡಿದವ್ರಿಗೆ ಗೊತ್ತಾಗುತ್ತಲ್ಲ. ಹೌದು. ಏನೇ ಆಗ್ಲಿ ಸ್ನೇಹ ಹೆಗಡೆ ಅವರೇ, ಉಜ್ವಲವಾದಂತ ಭವಿಷ್ಯ ನಿಮ್ಮದಾಗ್ಲಿ. ನಮ್ಮ ಕನ್ನಡ ಕಿರುತೆರೆ ಮತ್ತೆ ಸಿನಿಮಾಕ್ಕೆ ತಾವು ಒಂದು ಆಸ್ತಿ ಆಗಲಿ ಅಂತ ನಾನಾಗ್ಲಿ ಅಥವಾ ಅಂಶು ಆಗಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆಲ್ ದ ಬೆಸ್ಟ್. ಎನಿಥಿಂಗ್ ಯು ಡೂ, ಯು ಲೆಟ್ ಇಟ್ ಬಿ ಸಕ್ಸಸ್ಫುಲ್. ನಮಸ್ತೆ.